ನಮಸ್ಕಾರ ಸ್ನೇಹಿತರೆ. ಒಬ್ಬ ಜಿಪುಣ ಸಾಹುಕಾರ ಮೋಸ ಮಾಡಿ ಸಿಕ್ಕಿಬಿದ್ದಿದ್ದ. ಅವನ ವಿಚಾರಣೆ ನಡೆಯಿತು. ನಿನ್ನ ತಪ್ಪಿಗೆ 100 ಬೆಳ್ಳಿ ನಾಣ್ಯಗಳ ದಂಡ ಕೊಡಬೇಕು, ಅಥವಾ 100 ಕೊರಡೆ ಏಟು ಅಂದರೆ ಬಾರಕೋಲು ಏಟು ತಿನ್ನಬೇಕು, ಅಥವಾ 100 ಈರುಳ್ಳಿ ತಿನ್ನಬೇಕು. ಮೂರರಲ್ಲಿ ಯಾವ ಶಿಕ್ಷೆ ಆಗಬಹುದು, ನೀನೇ ಆರಿಸಿಕೊಳ್ಳಿ ಎಂದು ನ್ಯಾಯಾಧೀಶರು ಹೇಳುತ್ತಾರೆ. ಸಾಹುಕಾರ ಕಿಸೆಯಿಂದ ದಮ್ಮಡಿ ಬಿಚ್ಚುವವನಲ್ಲ, ಅಂದರೆ ಜಿಪುಣನಾಗಿದ್ದ. ಮೂರನೇ ಆಯ್ಕೆ ಕೇಳಿ ಅವನಿಗೆ ಸಂತೋಷವಾಯಿತು. ನಾನು ಈರುಳ್ಳಿ ತಿನ್ನುತ್ತೇನೆ, ಸಾಹುಕಾರ ಉತ್ಸಾಹದಿಂದಲೇ ಹೇಳಿದ. ಅವನ ಮುಂದೆ ಈರುಳ್ಳಿಯ ಮೂಟೆ ಇಡಲಾಯಿತು. ಅವನು 7-8 ಈರುಳ್ಳಿ ತಿಂದ. ಈರುಳ್ಳಿಯ ಘಾಟಿಗೆ ಅವನ ಕಣ್ಣು, ಮೂಗು, ಬಾಯಿಗಳಿಂದ ನೀರಿಳಿಯತೊಡಗಿತು. ಅಯ್ಯಯ್ಯೋ ಸಾಕು, ಇನ್ನು ಈರುಳ್ಳಿ ತಿಂದರೆ ಸತ್ತೇ ಹೋಗುತ್ತೇನೆ, ಇದಕ್ಕೆ ಬದಲು ಕೊರಡೆ ಏಟಿನ ಶಿಕ್ಷೆ ಆಗಬಹುದು ಎಂದು ಚೀರಿದ. ಕೊತ್ವಾಲ ಅವನ ಬೆನ್ನಿಗೆ ಕೊರಡೆ ಹೊಡೆಯಲು ಆರಂಭಿಸಿದ, ಅಂದರೆ ಬಾರ್ಕೋಲ್ನಿಂದ ಹೊಡೆಯಲು ಆರಂಭಿಸಿದ. ಸಾಹುಕಾರ 5-6 ಏಟುಗಳನ್ನು ಹೇಗೋ ಸಹಿಸಿಕೊಂಡ. ಅವನ ಬೆನ್ನಿನ ಚರ್ಮ ಹರಿದು ರಕ್ತ ಹರಿಯತೊಡಗಿತು. ಅವನಿಗೆ ನೋವು ತಡೆಯದಾಯಿತು. ಅಯ್ಯಯ್ಯೋ, ಕೊರಡೆ ಏಟು ಬೇಡ, ನಾನು ಜುಲ್ಮಾನೆ ಕಟ್ಟುತ್ತೇನೆ ಎಂದ. ಸಾಹುಕಾರ 100 ವರಹ ಜುಲ್ಮಾನೆ ತೆತ್ತು ಬಿಡುಗಡೆ ಪಡೆದ. ಹಣ ಉಳಿಸುವ ದುರಾಸೆಯಲ್ಲಿ 3 ಶಿಕ್ಷೆ ಅನುಭವಿಸಿದ ಸಾಹುಕಾರನನ್ನು ನೋಡಿ ಜನರು ನಕ್ಕಿದ್ದೇ ನಕ್ಕಿದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.